ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಆವರಣದಲ್ಲಿ ಬರ್ಬರವಾಗಿ ಹತ್ಯೆಗೀಡಾದ ನೇಹಾ ನಿವಾಸಕ್ಕೆ ಇಂದು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ ಭೇಟಿ ನೀಡಿದರು. ಈ ವೇಳೆಯಲ್ಲಿ ನೇಹಾ ಪೋಷಕರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹತ್ಯೆ ಖಂಡನೀಯ. ನೇಹಾ ಕುಟುಂಬದೊಂದಿಗೆ ಹಿಂದುಳಿದ ವರ್ಗವಿದೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಸರ್ಕಾರ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದು, ಈ ಕೃತ್ಯದ ಹಿಂದೆ ಒಳಸಂಚು ಏನಾದರೂ ಇದೆಯಾ? ಕೃತ್ಯ ಎಸಗುವಾಗ ಯಾರಾದರೂ ಸಹಾಯ ಕೊಟ್ಟಿದ್ರಾ? ಕೃತ್ಯ ನಡೆದ ನಂತರ ಸಾಕ್ಷಿ ಆಧಾರ ನಾಶ ಮಾಡುವ ಸಂಚು ನಡೆದಿದೆಯೇ? ಅಪರಾಧ ಮುಚ್ಚಿ ಹಾಕುವ ಪ್ರಯತ್ನದ ಬಗ್ಗೆಯೂ ಸಂಪೂರ್ಣ ತನಿಖೆ ಆಗಬೇಕು. ಸರ್ಕಾರ ಇಚ್ಛಿಸಿದರೆ ತನಿಖೆಗೆ ನಾನು ಮಾರ್ಗದರ್ಶನ ನೀಡುತ್ತೇನೆ ಎಂದರು. ಈ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಆರೋಪಿಗೆ ಯಾವ ಶಿಕ್ಷೆ ಆಗುತ್ತದೆ ಎಂದು ಇಡೀ ರಾಷ್ಟ್ರದ ಜನತೆ ನೋಡುತ್ತಿದೆ. ಈ ಪ್ರಕರಣದಲ್ಲಿ ಆರೋಪಿಗೆ ಕಠಿಣವಾದ ಶಿಕ್ಷೆ ವಿಧಿಸುವ ಮೂಲಕ ಸರ್ಕಾರ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಎಂದರು. ನಾನು ಪೊಲೀಸ್ ಸೇವೆಯಲ್ಲಿದ್ದಾಗ ಸುಮಾರು 32 ಕೊಲೆ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಪಡೆದುಕೊಂಡಿರುತ್ತೆ ಆರೋಪಿಗಳ ವಿರುದ್ಧವಾಗಿ. ಕೂತ್ಕೊಳ್ಳಿ ಪೊಲೀಸರು. ಮತ್ತು ದ ಮೋಸ್ಟ್ ಸೆನ್ಸೇಷನಲ್ ಕೇಸು ಆ ಒಂದು ಅವಧಿಯಲ್ಲಿ ನಾನು ತನಿಖೆ ಮಾಡಿರೋದು ಈಗ್ಗೆ 20 ವರ್ಷಗಳ ಹಿಂದೆ ರಾಜಾಜಿನಗರ್ ಎಂಟ್ರೆನ್ಸ್ನಲ್ಲಿ ಒಂದು ಸೆನ್ಸೇಷನಲ್ ಮರ್ಡರು ಕಮ್ ರೇಪ್ ನಡೆದಿತ್ತು. ಜೈನ್ ಸಮುದಾಯದ ಒಬ್ಬಳು ಮಹಿಳೆ ಪ್ರಿಯಾದೇವಿ, ಆಕೆಯ ಮಗಳು ನೇಹಾ, ಇದೇ ಹೆಸರು, ತಾಯಿ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿ ಆ ಮಗು ಕೃತ್ಯ ಕಣ್ಣಾರೆ ನೋಡ್ತಿದ್ದಾಗ ಆಕೆಯ ಕತ್ತು ಕುಯ್ದು ಕೊಲೆ ಮಾಡಿದ ಒಂದು ಘಟನೆ ಬೆಂಗಳೂರು ನಗರದಲ್ಲಿ ನಡೆದಿತ್ತು. ಆಗಿನ ಪೊಲೀಸ್ ಕಮಿಷನರ್ ಸನ್ಮಾನ್ಯ ಶ್ರೀ ಸಾಂಗ್ಲಿಯಾನ್ ಅವರು ಆ ತನಿಖೆ ನನಗೆ ವಹಿಸಿಕೊಟ್ಟಿದ್ದರು. ನಾನು 4 ಗಂಟೆ ಒಳಗೆ ಮೊದಲನೇ ಆರೋಪಿಗೆ ಬಂಧಿಸಿ, ಎರಡನೇ ಆರೋಪಿಗೆ ಒಂದು ವಾರದಲ್ಲಿ ಗುಜರಾತಿನ ಸೂರತ್ನಲ್ಲಿ ಹೋಗಿ ಹಿಡಿದು ತನಿಖೆ ಪೂರೈಸಿ ನ್ಯಾಯಾಲಯಕ್ಕೆ ದೋಷ ಆರೋಪಣಾ ಪಟ್ಟಿ ಸಲ್ಲಿಸಿ 15 ತಿಂಗಳ ಒಳಗೆ ಆರೋಪಿಗಳಿಗೆ ಮರಣದಂಡನೆ ಕೊಡಿಸಿದ್ದೇನೆ. ಡೆತ್ ಸೆಂಟೆನ್ಸು. ಇದು ಇಡೀ ರಾಷ್ಟ್ರದಲ್ಲಿ ನಂಬರ್ 1 ಕೇಸ್ ಅಂತ ಹೇಳ್ಬೋದು. ಅದರ ತನಿಖೆ ನಾನು ಮಾಡಿದ್ದೇನೆ. ಹುಬ್ಳಿಯಲ್ಲಿ 18ನೇ ತಾರೀಕು ಏನು ನೇಹಾ ವಿದ್ಯಾರ್ಥಿನಿ, ಆಕೆಯ ಮೇಲೆ ಸ್ಟ್ಯಾಬ್ ಮಾಡಿ ಹಲವಾರು ಸತಿ ಚಾಕುವಿಂದ ಹೊಟ್ಟೆ, ಎದೆ, ಕತ್ತು ಮೇಲೆ ಬಹಳ ಭೀಕರವಾಗಿ ಅಟ್ಯಾಕ್ ಮಾಡಿ ಕೊಲೆ ಮಾಡಿರುವುದು, ಈ ದುರ್ಘಟನೆ ಬರೀ ಕರ್ನಾಟಕದ ಕನ್ನಡಿಗರಿಗೆ ಮಾತ್ರ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಜನರಿಗೆ ಒಂದು ತರಹ ನೋವು, ಆಘಾತ ತಂದಿರುವುದು ತಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲಿವರೆಗೆ ಈ ಪ್ರಕರಣ ಹೋಗಿದೆ ಅಂತ ಹೇಳಿದ್ರೆ, ನ್ಯೂಯಾರ್ಕಿನ ನ್ಯೂ ಸ್ಕ್ವೇರ್ ಅಂತ ಇದೆ, ಅಲ್ಲೂ ಸಹ ಈ ಕೇಸ್ ತೋರಿಸಿದ್ದಾರೆ. ಕೋಡ್ ಆಫ್ ಕಾಂಡಕ್ಟ್ ಇತ್ತು. ಈ ಸಂದರ್ಭದಲ್ಲಿ ನಾನು ಬರಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ಆದರೆ ಇಲ್ಲಿನ ಪೊಲೀಸ್ ಕಮಿಷನರು ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ನಾನು ಒಬ್ಬ ಮೈನಾರಿಟೀಸ್ ಕಮಿಷನ್ ಚೇರ್ಮನ್ ಆಗಿ ಡೇ ಟು ಡೇ ಮಾಹಿತಿ ಪಡೆದಿರುತ್ತೇನೆ.
ಮತ್ತು ಈ ಕೇಸಿನ ಪ್ರಕರಣದ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿದು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.